ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಅಪ್ರಾಕ್ಸಿಮೇಟ್ TSP ಅಂದರೆ ಟ್ರಾವೆಲಿಂಗ್ ಸೇಲ್ಸ್ಮೆನ್ಸ್ ಪ್ರಾಬ್ಲಮ್ನ ಅಪ್ರಾಕ್ಸಿಮೇಟ್ ಅಲ್ಗಾರಿದಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೇಜರ್ ಆಗಿ ಎರಡು ಟೈಪ್ ಆಫ್ ಅಲ್ಗಾರಿದಮ್ ಬರುತ್ತೆ ಅಪ್ರಾಕ್ಸಿಮೇಟಲ್ಲಿ. ಮೊದಲನೇದು ನಿಯರೆಸ್ಟ್ ನೈಬರ್. ನೆಕ್ಸ್ಟ್ ಎರಡನೇದು ಟ್ವೈಸ್ ಅರೌಂಡ್ ದ ಟ್ರೀ. ಈ ವಿಡಿಯೋದಲ್ಲಿ ನಾವು ನಿಯರೆಸ್ಟ್ ನೈಬರ್ನ ಸಾಲ್ವ್ ಮಾಡ್ತಾ ಹೋಗೋಣ. ಟ್ವೈಸ್ ಅರೌಂಡ್ ಟ್ರೀನ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ನೀವು ಅಸೆಸ್ ಮಾಡ್ತಾ ಹೋಗ್ಬೋದು. ಸೊ ನಮಗೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಇದನ್ನು ಅಪ್ರಾಕ್ಸಿಮೇಟ್ ಅಲ್ಗಾರಿದಮ್ ಮುಖಾಂತರ ಸಾಲ್ವ್ ಮಾಡಬೇಕು. ನಾವೇನು ಮಾಡೋಣ, ನಿಯರೆಸ್ಟ್ ನೈಬರ್ನ ಮುಖಾಂತರ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲಿಗೆ ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡಬೇಕು ಅಂತಂದರೆ ಸ್ಟಾರ್ಟ್ ವಿತ್ ಎನಿ ಸೋರ್ಸ್, ಅಂದರೆ ಯಾವುದಾದ್ರೂ ಒಂದು ಸೋರ್ಸ್ ವರ್ಟೆಕ್ಸ್ ಅಂತ ತಗೋಬೇಕು. ಸೊ ನಾನು ಲೆಟ್ ಎ ಬಿ ಸೋರ್ಸ್ ವರ್ಟೆಕ್ಸ್ ಏನ ನಾನು ಸೋರ್ಸ್ ವರ್ಟೆಕ್ಸ್ ಅಂತ ತಗೊಂಡೆ. ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ ಫೈಂಡ್ ದ ನಿಯರೆಸ್ಟ್ ನೈಬರ್ ಆಫ್ ಎ. ನಿಯರೆಸ್ಟ್ ನೈಬರ್ ಎಗೆ ಯಾವ್ಯಾವುದು ನಿಯರೆಸ್ಟ್ ನೈಬರ್? ಎ ಇಂದ ನಾನು ಬಿಗೂ ಡೈರೆಕ್ಟಾಗಿ ಹೋಗ್ಬೋದು, ಸಿಗೂ ಡೈರೆಕ್ಟಾಗಿ ಹೋಗ್ಬೋದು, ಡಿಗೂ ಡೈರೆಕ್ಟಾಗಿ ಹೋಗ್ಬೋದು. ಸೊ ಎ ಇಂದ ನಾನು ಎಲ್ಲದಕ್ಕೂ ಹೋಗ್ಬೋದು. ಸೊ ಎ ಇಂದ ಬಿಗೆ ಹೋಗೋದಕ್ಕೆ ನನಗೆ ಕಾಸ್ಟ್ ಎಷ್ಟಾಗುತ್ತೆ? 1. ನೆಕ್ಸ್ಟ್ ಎ ಇಂದ ಸಿಗೆ 6, ಎ ಇಂದ ಡಿಗೆ 3. ಸೊ ನಾನು ಯಾವುದನ್ನು ಚೂಸ್ ಮಾಡಬೇಕು ಅಂತಂದರೆ ಲೀಸ್ಟ್ ವ್ಯಾಲ್ಯೂನ ಚೂಸ್ ಮಾಡಬೇಕು. ಸೊ ನಾನೇನು ಮಾಡ್ತೀನಿ ಅಂತಂದರೆ ಚೂಸ್ ಎ ಇಂದ ಬಿಗೆ ನಾನು ಯಾವ್ದ್ರ ಮುಖಾಂತರ ಹೋಗ್ತೀನಿ? ಎ ಈಸ್ ಈಕ್ವಲ್ ಟು ಎ ಟು ಬಿ 1, ಕಾಸ್ಟ್ 1ನ ಯೂಸ್ ಮಾಡಿಕೊಂಡು ಹೋಗ್ತೀನಿ. ನೆಕ್ಸ್ಟ್ ಏನು ಮಾಡಬೇಕು? ನಿಯರೆಸ್ಟ್ ನೈಬರ್ ಆಫ್ ಬಿನ ಹೇಗೆ ಕಂಡುಹಿಡೋದು? ನಾವು ಆಲ್ರೆಡಿ ಟ್ರಾವರ್ಸ್ ಮಾಡಿರುವಂಥ ಎನ ನಾವು ಕನ್ಸಿಡರ್ ಮಾಡೋಂಗಿಲ್ಲ. ಸೊ ನಿಯರೆಸ್ಟ್ ನೈಬರ್ ಫಾರ್ ಬಿ ಅಂದರೆ ಬಿ ಇಂದ ಡೈರೆಕ್ಟ್ ಸಿಗಿದೆ, ನೆಕ್ಸ್ಟ್ ಡಿಗೂ ಕೂಡ ಕನೆಕ್ಷನ್ ಇದೆ. ಸೊ ಬಿ ಟು ಸಿ ಹೋಗೋದಕ್ಕೆ ನಮಗೆ ಎಷ್ಟು ಕಾಸ್ಟ್? ಬಿ ಟು ಸಿ 3, ನೆಕ್ಸ್ಟ್ ಬಿ ಟು ಡಿ 2. ಸೊ ನಾನೇನು ಮಾಡ್ತೀನಿ ಅಂತಂದರೆ ಲೀಸ್ಟ್ ವ್ಯಾಲ್ಯೂನ ಚೂಸ್ ಮಾಡ್ತೀನಿ. ಸೊ ಚೂಸ್ ಬಿ ಟು ಡಿ, ಅದರ ವ್ಯಾಲ್ಯೂ ಏನು? 2. ನೆಕ್ಸ್ಟ್ ಏನು ಮಾಡ್ತೀನಿ? ಚೂಸ್ ಫಾರ್ ಸಿ. ಎ ಬಿ ಆಯಿತು, ಸಿಗೆ ಚೂಸ್ ಮಾಡಬೇಕು ನಾನು ನಿಯರೆಸ್ಟ್ ನೈಬರ್. ಸಿಗೆ ಚೂಸ್ ಮಾಡಬೇಕಾದ್ರೆ ಸಿ ಅಂತೀನಿ, ಡಿಗೆ. ಎ ಬಿ ಆಯಿತು, ಎ ಬಿ ಆದಮೇಲೆ ಡಿ. ಚೂಸ್ ಫಾರ್ ಡಿಗೆ ನಾನು ಎಲ್ಲಿಗೆ ಹೋಗ್ಬೋದು? ಡಿಗೆ ನಾನು ಡೈರೆಕ್ಟಾಗಿ ಡಿ ಇದೆ ಇಲ್ಲಿ. ಸೊ ಡಿಯಿಂದ ನಾನು ಎಲ್ಲೆಲ್ಲಿಗೆ ಹೋಗೋದು? ಬಿಯಿಂದ ನಾನು ಆಲ್ರೆಡಿ ಡಿಗೆ ಬಂದಿದ್ದೀನಿ. ಸೊ ನಾನು ಡಿಯಿಂದ ನಾನು ಎಗೂ ಹೋಗೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ಟ್ರಾವರ್ಸ್ ಆಗಿದೆ. ಸೊ ನಾನು ಡೈರೆಕ್ಟಾಗಿ ಸಿಗೆ ಹೋಗ್ಬೋದು. ಸೊ ಚೂಸ್ ಡಿ ಕಾಮ ಸಿ. ಎಷ್ಟು ವ್ಯಾಲ್ಯೂ? ಡಿಯಿಂದ ಸಿಗೆ 1. ನೆಕ್ಸ್ಟ್ ಏನು ಮಾಡಬೇಕು? ಟ್ರಾವೆಲಿಂಗ್ ಸೇಲ್ಸ್ಮೆನ್ ಏನು ಮಾಡ್ತಾನೆ? ಒಂದು ಪ್ಲೇಸಿಂದ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅದೇ ಪ್ಲೇಸಿಗೆ ಹೋಗ್ತಾನೆ. ಸೊ ನಾನೇನು ಮಾಡ್ತೀನಿ ಅಂತಂದರೆ ನಾನು ಬಂದು ನಿಲ್ಲಿಸಿದ್ದೆಲ್ಲಿಗೆ? ಸಿಗೆ. ಸೊ ನಾನೇನು ಮಾಡ್ತೀನಿ? ಸಿಯಿಂದ ನಾನು ಎಗೆ ಮತ್ತೆ ವಾಪಸ್ ಹೋಗ್ತೀನಿ. ರಿಟರ್ನ್ ಫ್ರಮ್ ಸಿ ಟು ಎ. ಸೊ ನನಗೆ ಎಷ್ಟಾಗುತ್ತೆ ಕಾಸ್ಟು? ಸಿ ಟು ಎ ಕಾಸ್ಟ್ ಎಷ್ಟು? ಸಿಯಿಂದ ಎಗೆ 6, ನನಗೆ 6. ಸೊ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ? ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು 1 ಪ್ಲಸ್ 2 ಪ್ಲಸ್ 1 ಪ್ಲಸ್ 6. ಟೋಟಲ್ ಎಷ್ಟಾಯಿತು? 6 ಪ್ಲಸ್ 4 10. ಸೊ ನನಗೆ ಟೋಟಲ್ ಕಾಸ್ಟ್ ಎಷ್ಟಾಯಿತು? 10. ಇದನ್ನು ನಾವೇನಂತ ಕರಿತೀವಿ? ಅಪ್ರಾಕ್ಸಿಮೇಟ್ ಬೈ ಅಪ್ಲೈಯಿಂಗ್. ಇದನ್ನು ನಾವು ಕಂಡುಹಿಡ್ಕೊಂಡು ಬೈ ಅಪ್ಲೈಯಿಂಗ್ ನಿಯರೆಸ್ಟ್ ನೈಬರ್ ಅಲ್ಗೋರಿದಮ್ನ ಹಾಕ್ಬಿಟ್ಟು ನಮಗೆ ಈ ಆನ್ಸರ್ ಬಂತು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಆಪ್ಟಿಮಲ್ ಟೂರ್ನ ಮಾಡ್ತಾ ಹೋಗಬೇಕು. ಆಪ್ಟಿಮಲ್ ಅಂತಂದರೆ ಕಡಿಮೆ ಇರುವಂತಹ ವ್ಯಾಲ್ಯೂಗಳನ್ನ ಯೂಸ್ ಮಾಡಿಕೊಂಡು ನಾವು ಒಂದು ಟೂರ್ನ ಫೈಂಡ್ ಮಾಡ್ತಾ ಹೋಗಬೇಕು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ? ಥರ್ಡ್ ಸ್ಟೆಪ್. ಸೊ ಇದನ್ನು ನಾನು ಹಾಗೆ ಇಟ್ಕೊಂಡಿದ್ದೀನಿ, ನನಗೆ ಆ ವ್ಯಾಲ್ಯೂ ಬೇಕು ಅದಕ್ಕೋಸ್ಕರ. ಸೊ ಏನು ಮಾಡ್ತೀನಿ? ಇಫ್ ಆಪ್ಟಿಮಲ್ ಟೂರ್ ಅಂದರೆ ಕಡಿಮೆ ವ್ಯಾಲ್ಯೂ ಯೂಸ್ ಮಾಡ್ಕೊಂಡು. ಸೊ ಕಡಿಮೆ ವ್ಯಾಲ್ಯೂ ಯೂಸ್ ಮಾಡ್ಕೊಂಡು ನಾನು ಎ ಇಂದ ಬಿಗೆ ಹೋಗ್ಬೋದು. ಎಷ್ಟು? 1.
ನೆಕ್ಸ್ಟ್ ಬಿಯಿಂದ ನಾನು ಎಲ್ಲಿಗೆ ಕಡಿಮೆ ವ್ಯಾಲ್ಯೂನ ಯೂಸ್ ಮಾಡ್ಕೊಂಡು ಹೋಗ್ಬೋದು, ಬಿಯಿಂದ ನಾನು ಮತ್ತೆ ಎಗೆ ಬರೋಂಗಿಲ್ಲ. ಸೊ ನಾನೇನು ಮಾಡ್ತೀನಿ, ಬಿಯಿಂದ ಸಿಗೆ ಹೋಗ್ತೀನಿ. ಬಿಯಿಂದ ಸಿಗೆ ವ್ಯಾಲ್ಯೂ ಎಷ್ಟು 3. ನೆಕ್ಸ್ಟ್ ಸಿಯಿಂದ ಡಿಗೆ ಬರ್ತೀನಿ. ಸಿಯಿಂದ ಡಿಗೆ ಎಷ್ಟು ವ್ಯಾಲ್ಯೂ 1. ನೆಕ್ಸ್ಟ್ ಡಿಯಿಂದ ನಾನು ಎಗೆ ಹೋಗ್ತೀನಿ. ಸೊ ನನಗೆ ಎಷ್ಟು ಬರುತ್ತೆ 3. ಸೊ ಟೋಟಲ್ ಇವನ್ನ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ 8. ನನಗೆ ಆಪ್ಟಿಮಲ್ ಟೂರ್ ಮಾಡಿದ್ರೆ 8 ಬರ್ತಾ ಇದೆ. ಅದೇ ನಾನು ನಿಯರೆಸ್ಟ್ ನೈಬರ್ ಅಲ್ಗಾರಿದಮ್ನ ಯೂಸ್ ಮಾಡಿಕೊಂಡು ಚೂಸ್ ಮಾಡ್ತಾ ಹೋದರೆ ನನಗೆ 10 ಬರುತ್ತೆ. ಸೊ ನಾವೇನು ಮಾಡಬೇಕು, ಅಪ್ರಾಕ್ಸಿಮೇಟ್ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ಕೊನೆಯಲ್ಲಿ ಅಪ್ರಾಕ್ಸಿಮೇಟ್ ರೇಷಿಯೋ. ಸೊ ಫೈನಲಲ್ಲಿ ಅಪ್ರಾಕ್ಸಿಮೇಟ್ ರೇಷಿಯೋ ಏನಾಗುತ್ತೆ 10 ಡಿವೈಡೆಡ್ ಬೈ 8. ಫಸ್ಟ್ ಏನು ಮಾಡಬೇಕು, ನಿಯರೆಸ್ಟ್ ನೈಬರ್ ಅಲ್ಗಾರಿದಮಿಂದ ನಾವೇನು ಫೈಂಡ್ ಔಟ್ ಮಾಡಿದ್ದೀವಿ ಅದು ಡಿವೈಡೆಡ್ ಬೈ ಆಪ್ಟಿಮಲ್ ಟೂರ್. ಸೊ ನನಗೇನು ಬಂತು 1.25. ಅಂದರೆ ಒಂದಕ್ಕೂ ಇನ್ನೊಂದಕ್ಕೂ 0.25 ಅಷ್ಟು ಡಿಫ್ರೆನ್ಸ್ ಜಾಸ್ತಿ ಇದೆ ಅಂತ ಅರ್ಥ ಆಯಿತು. ಸೊ ಇದರಲ್ಲಿ ನಮಗೆ ಅಷ್ಟು ನೀಟಾಗಿ ಕನ್ಕ್ಲೂಷನ್ ಸಿಗ್ತಾ ಹೋಗಲ್ಲ. ಸೊ ನಾವೇನು ಮಾಡ್ತೀವಿ, ಟ್ವೈಸ್ ಅರೌಂಡ್ ದ ಟ್ರೀ ಅಲ್ಗಾರಿದಮಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಅದು ಹೇಗೆ ಅಂತ ನಾನು ವಿಡಿಯೋದಲ್ಲಿ ಡಿಸ್ಕ್ರೈಬ್ ಮಾಡಿದ್ದೀನಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು.